ಸಲಿಂಗಕಾಮ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇದೀಗ ಬಂಧಿಯಾಗಿರುವ ಸಿಐಡಿ ಕಸ್ಟಡಿಯಲ್ಲಿರುವ ಸೂರಜ್ ರೇವಣ್ಣ ಅವರಿಗೆ ತನ್ನ ಆಪ್ತರೇ ಇದೀಗ ಕಂಟಕವಾದಂಗೆ ಕಾಣಿಸ್ತಾ ಇದೆ. ಇಲ್ಲಿ ತನಕ ಸೂರಜ್ ಪರ ಇದ್ದಂತಹ ಎರಡನೇ ಸಂತ್ರಸ್ತ ಇದೀಗ ಸೂರಜ್ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ. ಮಗದೊಂದು ಕಡೆ ಸೂರಜ್ ಅವರಿಗೆ ಸಿಐಡಿಯಲ್ಲಿ ವಿಚಾರಣೆಗಳು ಅಥವಾ ಪ್ರಶ್ನೆಗಳ ಸುರಿಮಳಿ ಆರಂಭ ಆಗಿದೆ. ಹೇಗಿದೆ ಸಿಐಡಿಯ ಕಸ್ಟಡಿ ಮತ್ತು ದೂರು ಕೊಟ್ಟಿರೋರು ಯಾರೀಗ ನೋಡ್ತಾ ಹೋಗೋಣ. ಎಂಎಲ್ಸಿ ಸೂರಜ್ ಮೇಲೆ ಮತ್ತೊಂದು ಎಫ್ಐಆರ್. ಸೂರಜ್ ಆಪ್ತನಿಂದಲೇ ದಾಖಲಾಯಿತು ಎಫ್ಐಆರ್. ಹೌದು, ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಈಗ ಮತ್ತೊಂದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಅದು ಸಹ ಸೂರಜ್ ರೇವಣ್ಣ ಆಪ್ತನಿಂದಲೇ ದೂರು ದಾಖಲಾಗಿರುವುದು. ಶನಿವಾರ ಸೂರಜ್ ರೇವಣ್ಣ ವಿರುದ್ಧ ಹೊಳೆನರಸೀಪುರ ಠಾಣೆಯಲ್ಲಿ ಗನ್ನಿಕಡದ ತೋಟದ ಮನೆಯಲ್ಲಿ ದೌರ್ಜನ್ಯಕ್ಕೊಳಗಾದಂತಹ ಸಂತ್ರಸ್ತ ದೂರನ್ನ ಕೊಟ್ಟಿದ್ದ. ಇದರ ಬೆನ್ನಲ್ಲೇ 3 ದಿನಗಳ ಬಳಿಕ ಮಂಗಳವಾರ ಸುದೀರ್ಘ ಹೇಳಿಕೆಯನ್ನು ಪಡೆದ ಬಳಿಕ ರಾತ್ರಿ 9 ಗಂಟೆಯ ಸುಮಾರಿಗೆ ಸೂರಜ್ ರೇವಣ್ಣ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಯಿತು. ಕಳೆದ 7 ವರ್ಷಗಳಿಂದ ಸೂರಜ್ ರೇವಣ್ಣ ಅವರೊಂದಿಗೆ ಇದ್ದಂತಹ ಸಂತ್ರಸ್ತ ಆಪ್ತ ವಲಯದಲ್ಲೂ ಕೂಡ ಗುರುತಿಸಿಕೊಂಡಿದ್ದ. ಈ ಹಿಂದಿನ ಚುನಾವಣೆಗಳಲ್ಲಿ ಸೂರಜ್ ರೇವಣ್ಣ ಅವರೊಂದಿಗೆ ಓಡಾಡಿ ಕೆಲಸ ಮಾಡಿದ್ದ. 4 ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ಈ ಬಗ್ಗೆ ದೂರನ್ನ ನೀಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ತೆರಳುವ ಮುನ್ನ ಹೇಳಿಕೆ ಕೊಟ್ಟಿದ್ದಾನೆ. ಇನ್ನು ಪ್ರಕರಣವನ್ನು ದಾಖಲಿಸಿಕೊಂಡ ಬಳಿಕ ಹೇಳಿಕೆ ಕೊಟ್ಟ ಇನ್ನೊಬ್ಬ ಸಂತ್ರಸ್ತ ಸೂರಜ್ ರೇವಣ್ಣ ಮತ್ತು ಅವರ ಸಹಚರರಾದ ಸಚಿನ್, ರಕ್ಷಿತ್ ಮೇಲೆ ದೂರನ್ನ ಕೊಟ್ಟಿದ್ದೇನೆ. 4 ವರ್ಷದ ಹಿಂದೆ ಕೊರೋನಾ ಟೈಮ್ನಲ್ಲಿ ನನ್ನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ಅಲ್ಲದೆ ನನಗೆ ಬೆದರಿಕೆ ಒಡ್ಡಿದ ಪರಿಣಾಮ ಜೂನ್ 21ರಂದು ಸೂರಜ್ ರೇವಣ್ಣ ಪರವಾಗಿ ದೂರನ್ನ ಕೊಟ್ಟಿದ್ದೇನೆ. ಗನ್ನಿಕಡ ತೋಟದ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಯುವಕರ ವಿರುದ್ಧ ಬ್ಲಾಕ್ ಮೇಲ್ ದೂರನ್ನ ದಾಖಲಿಸಿದ್ದೆ ಅಂತ ಹೇಳಿ ಮತ್ತೊಬ್ಬ ಸಂತ್ರಸ್ತ ಹೇಳಿಕೆ ಕೊಟ್ಟಿದ್ದಾನೆ. ನನಗಾದ ದೌರ್ಜನ್ಯದ ಬಗ್ಗೆ ಮತ್ತು ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಯಾರು ವಿರುದ್ಧ ದೂರು? ಸೂರಜ್ ರೇವಣ್ಣ ಮತ್ತು ಅವ್ರ ಸಹಚರರು ಯಾರು? ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತು ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣವರು, ಮತ್ತು ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣವರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ 2 ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ ಸೂರಜ್ ಪ್ರಕರಣವನ್ನು ಸಿಐಡಿಗೆ ವಹಿಸಲಾಗಿದೆ. ಇದೀಗ ಇನ್ನೊಬ್ಬ ಸಂತ್ರಸ್ತರ ಪ್ರಕರಣ ಕೂಡ ಸಿಐಡಿಗೆ ಹಸ್ತಾಂತರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.